ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಮೊದಲನೇದಾಗಿ ಸಮಸ್ತ ಕನ್ನಡಿಗರಿಗೆ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ RCB ಏನು ಸೌಂಡ್ ಅಪ್ಪ ಇದು. ಬೆಳಿಗ್ಗೆ ತಾನೇ ನಮ್ಮ ಟೀಮ್ ಡೇವಿಡ್ ಅವರು ಬೆಂಕಿ ಫಾರ್ಮಲ್ ಅವ್ರೆ ಅಂತ ವಿಡಿಯೋ ಮಾಡಿದ್ರೆ ಇವತ್ತು ಅಷ್ಟರಲ್ಲೇನೆ ಕಮ್ ಬ್ಯಾಕ್ ಮಾಡಿರುವಂತ DDP ಅವರು ಕರ್ನಾಟಕ ಟೀಮಿಗೆ ಟೆಸ್ಟ್ ಕ್ರಿಕೆಟ್ ನ ಮುಗಿಸ್ಕೊಂಡು ಅವರು ಆಸ್ಟ್ರೇಲಿಯನ್ ಟೂರ್ ಅಲ್ಲಿ ಇದ್ರು. ಎಲ್ಲರಿಗೂ ಗೊತ್ತಿರೋದೆ. ಫಸ್ಟ್ ಮ್ಯಾಚ್ ಚಾನ್ಸ್ ಕೂಡ ಸಿಕ್ಕಿತ್ತು. ರೋಹಿತ್ ಶರ್ಮಾ ರೆಸ್ಟ್ ಆಗಿದ್ದಾಗ ಒಳ್ಳೆ ಪರ್ಫಾರ್ಮೆನ್ಸ್ ನ ಮಾಡ್ಲಿಲ್ಲ, ಹಂಗಾಗಿ 4 ಮ್ಯಾಚ್ ಅಲ್ಲಿ ಬೆಂಚ್ ಅಲ್ಲಿ ಕಾವು ಕೂರ್ಸಂಗಾಗಿತ್ತು. ದೇವದತ್ ಪಡಿಕ್ಕಲ್ ಅವರು ಇದಕ್ಕೋಸ್ಕರನೇ ಕಾಯ್ತಾ ಇದ್ದೆ ಗುರು. ಇಂಡಿಯನ್ ಬ್ಯಾಟರ್ ಪರ್ಫಾರ್ಮೆನ್ಸ್ ನ ಮಾಡ್ಬೇಕು, ವಿರಾಟ್ ಕೊಹ್ಲಿ ಆಡ್ತಾರೆ ಅಂತ ಎಲ್ಲರಿಗೂ ಗೊತ್ತು. IPL ಅಂತ ಬಂದಾಗ ಪಟ್ಟಿದಾರ್ ಬಗ್ಗೆ ಮಾತಾಡಂಗಿಲ್ಲ, ಸಾಲಿಡ್ ಫಾರ್ಮ್. ಇನ್ನ ಜಿತೇಶ್ ಶರ್ಮಾ ಲೋಯಲ್ ಮಿಡಲ್ ಆರ್ಡರ್ ಅಲ್ಲಿ ಅಷ್ಟೊಂದು ಚಾನ್ಸ್ ಸಿಗದೆ ಇರೋದ್ರಿಂದ ಅವರು ಆಡ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ನ ಕೊಟ್ಟಿತ್ತು. ಬಟ್ ಆಕ್ಷನ್ ಅಲ್ಲಿ ಲಾಸ್ಟ್ ಅಲ್ಲಿ ಬೇಸ್ ಪ್ರೈಸ್ ಗೆ ಎತ್ತಾಕೊಂಡಂತ DDP ದೇವದತ್ ಪಡಿಕ್ಕಲ್ ಅವರು ಫಾರ್ಮ್ ಒಂದ್ ಸ್ವಲ್ಪ ಮ್ಯಾಟರ್ ಆಗಿತ್ತು. ಏನು ಗುರು, RCB ಅವರು ಏನೋ ಶಾಸ್ತ್ರಕ್ಕೆ ಕರ್ನಾಟಕದ ಪ್ಲೇಯರ್ಸ್ ಯಾರನ್ನೂ ತಕೊಂಡಿಲ್ಲ ಅಂತ ಸುಮ್ನೆ ಬೆಂಚ್ ಅಲ್ಲಿ ಕಾವು ಕೊಡ್ಸೋದಿಕ್ಕೆ ಇವ್ರನ್ನು ಮನೋಜ್ ಬಾಂಡಿಗೇನು ಎತ್ತಾಕೊಂಡವ್ರೆ ಅಂತ ಅನ್ಕೊಳ್ತಿದ್ದಂತ ಪ್ರತಿಯೊಬ್ಬ ಫ್ಯಾನ್ಸಿಗೂ ಕೂಡ ಇಲ್ಲ. ಕೆಲವೊಬ್ರು ಫ್ಯಾನ್ಸ್ ಎಲ್ಲರಿಗೂ ಗೊತ್ತಿತ್ತು DDP ನ ಒಳಗಡೆ ಆಡಿಸ್ತಾರೆ, ಇಂಡಿಯನ್ ಬ್ಯಾಟ್ಸ್ಮನ್ 1 ಡೌನಿಗೆ ಬೇಕಾದ್ರೂ ಆಗ್ಬಹುದು, ಚಾನ್ಸ್ ಸಿಗ್ಬೋದು ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇರೋದ್ರಿಂದ ಅಂತ. ಬಟ್ DDP ಆಡಿಸ್ಲೇಬೇಕು ಅಂತ ಇವತ್ತು ಅವ್ರ ಸ್ಥಾನನ ಎತ್ತಾಕೊಂಡಿದ್ಕೆ ಒಂದು ಫುಲ್ಫಿಲ್ ಮಾಡಿದ್ರು ಅಂತ ಕಾಣಿಸುತ್ತೆ. 102 ರನ್ ಹೊಡೆದಿರೋದು ಯಾವ್ದು ಮ್ಯಾಚ್ ಅಲ್ಲಿ ಅಂತ ನೀವೇನಾದ್ರೂ ಕೇಳೋದಾಯ್ತು ಅಂತ ಅಂದ್ರೆ ಯಾವ್ದು ನಡೀತಾ ಇರೋದು ಈಗ ಸದ್ಯಕ್ಕೆ ಇಂಡಿಯಾದಲ್ಲಿ ಅಂತ ಬಂದಾಗ ವಿಜಯ್ ಹಜಾರೆ ಟ್ರೋಫಿಲಿ ಕರ್ನಾಟಕ ಅಂತೂ ಬೆಂಕಿ ಪರ್ಫಾರ್ಮೆನ್ಸ್ ನ ಕೊಡ್ತೈತೆ. ಬರೀ ಇಂಡಿಯನ್ ಮ್ಯಾಚಸ್ ಅಷ್ಟೇ ಫಾಲೋ ಮಾಡೋದಲ್ಲ ಗೈಸ್, ಆಸ್ ಎ ಕ್ರಿಕೆಟ್ ಫ್ಯಾನ್ ಆಗಿ ನಿಮ್ಗೆ ಹೇಳ್ತೀನಿ, ನಾನು ಪ್ರತಿಯೊಂದು ಮ್ಯಾಚಸ್ ನೋಡ್ಬೇಕು. ಲೋಕಲ್ ಡೊಮೆಸ್ಟಿಕ್ ಮ್ಯಾಚಸ್ ನೋಡಿದ್ರೇನೆ ನಮ್ಗೆ ಲೋಕಲ್ ಅಲ್ಲಿ ಯಾವ್ಯಾವ ಪ್ಲೇಯರ್ ಯಾವ್ಯಾವ ತರ ಆಡ್ತಾರೆ ಅಂತ ಗೊತ್ತಾಗೋದು. ಇವತ್ತು ಅದೇ ರೀತಿ ಕರ್ನಾಟಕ ಟೀಮ್ಗೆ ಕಮ್ ಬ್ಯಾಕ್ ಅಂತ ಹೇಳೋದಿಲ್ಲ, ಇಂಡಿಯನ್ ಟೀಮಿಗೆ ಆಡೋದಿಕ್ಕೆ ಹೋಗಿದ್ದಂತ ದೇವದತ್ ಪಡಿಕ್ಕಲ್ ಅವರು ಇವತ್ತು ಕರ್ನಾಟಕ ಟೀಮಿಗೆ ಒಳಗಡೆ ಬರ್ತಾರೆ. ಫಸ್ಟ್ ಮ್ಯಾಚ್ ಅಲ್ಲೇನೆ 102 ರನ್ಸ್ ನ ಹೊಡೆದಿರೋದು 96 ಬಾಲಿಗೆ. ಯಾರ ಮೇಲಪ್ಪ ಅಂತ ಅಂದ್ರೆ ಬರೋಡಾದವ್ರ ಮೇಲೆ. ಇನ್ನ ಕರ್ನಾಟಕ ಬ್ಯಾಟಿಂಗ್ ನ ಆಡ್ತಾ ಇದ್ದಾರೆ. 15 4 2 6 ಮೇಡ್ ಇನ್ 100. ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ ಇವತ್ತು DDP ಅವರಿಗೆ. ಬೆಂಕಿ ಇದಕ್ಕೋಸ್ಕರನೇ ಕಾಯ್ತಾ ಇದ್ದಿದ್ದು RCB ಫ್ಯಾನ್ಸ್ ಎಲ್ಲರಿಗೂ. ನಮ್ಮ ಕರ್ನಾಟಕ ಟೀಮ್ ಅಂತ ಬಂದಾಗ್ಲೂ ಎಲ್ಲಾರನು ಕೂಡ ಟೀಕೆ ಮಾಡೋದಿಷ್ಟೇ, ಕರ್ನಾಟಕ ಪ್ಲೇಯರ್ಸ್ ಇಲ್ಲ ಅಂತ. ಕರ್ನಾಟಕ ಪ್ಲೇಯರ್ಸ್ ಎತ್ಕೊಂಡ್ರು ಒಳ್ಳೆ ಪರ್ಫಾರ್ಮೆನ್ಸ್ ನ ಮಾಡ್ತು ಅಂತಂದ್ರೆ ಆಗ ಚಾನ್ಸ್ ನ ಆಟೋಮೆಟಿಕ್ ಆಗಿ ಕೊಡ್ಲೇಬೇಕಾಗುತ್ತೆ, ಕೊಡ್ತಾರೆ. DDP ಇದೇ ತರ ಆಡ್ಲಿ ಅಂತ ಎಲ್ಲಾರನ್ನು ಹರ್ಸೋಣ. 102 ರನ್ನಿಗೆ ಔಟ್ ಆದ್ರು. ನಾನು ನೋಡಿ ಹೋಗಿ ಕ್ರಿಕ್ ಬಜಲ್ ಸ್ಕೋರ್ ನ ಚೆಕ್ ಮಾಡ್ಬೇಕು ಅಂತ ಹೋದೆ. ನಾನು ಕೂಡ ಅಷ್ಟೊಂದು ಮ್ಯಾಚ್ ನ ವಾಚ್ ಮಾಡಿಲ್ಲ. ಬಟ್ ಅವತ್ತು ಇಂಡಿಯಾ ಕರ್ನಾಟಕ 383 ರನ್ ಚೇಸ್ ಮಾಡಿದ್ರಲ್ಲ, ಆ ಮ್ಯಾಚ್ ನ ಫುಲ್ ಮ್ಯಾಚ್ ನ ವಾಚ್ ಮಾಡಿದೀನಿ ನಾನು. KL ಶ್ರೀಜಿತ್ ಅನ್ನೋರು ಬೆಂಕಿ ಆಟನ ಆಡಿದ್ರು. ಇವತ್ತು ಅಷ್ಟೇ DDP ಅವರು ಬೆಂಕಿ ಪರ್ಫಾರ್ಮೆನ್ಸ್, ಮಸ್ತ್ ಆಟ. 102 ರನ್ಸ್ 99 ಬಾಲ್ಸ್ಗೆ ಹೊಡೆದು ಔಟ್ ಆಯ್ತು ಅಂತ ಅಂದ್ರೆ ಏನ್ ಗುರು, ಇದೇನು T20 102 ಬಾಲ್ ಅಂತ ಅನ್ಕೊಳಕ್ ಹೋಗ್ಬೇಡಿ. ವಿಜಯ್ ಹಜಾರೆ ಎಲ್ಲರಿಗೂ ಗೊತ್ತಿರೋದೆ, 50 ಓವರ್ ಮ್ಯಾಚಸ್ ಬೆಂಕಿಯಾಗಿ ಆಡಿದ್ದಾರೆ. ಇದೇ ತರ ಫಾರ್ಮ್ ಕಂಟಿನ್ಯೂ ಆಗ್ತಾ ಹೋಗ್ಲಿ. ಕರ್ನಾಟಕ ಅಷ್ಟೇನೆ ಇದರಲ್ಲಿ ಸಯ್ಯದ್ ಮುಷ್ತಾಕ್ ಅಲಿ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡೋದಿಕ್ಕಾಗಿರ್ಲಿಲ್ಲ, ಲೀಗಲ್ಲೇ ಹೊಗೆಯಾಡ್ಸಿ ಹೋಗಿದ್ರು. ಬಟ್ ವಿಜಯ್ ಹಜಾರಲ್ಲಿ ನಾವೇನಿಕೆ ಕರ್ನಾಟಕ ಎಂತ ರೆಪ್ಯುಟೇಷನ್ ಅನ್ನೋದನ್ನ ಪ್ರೂವ್ ಮಾಡಿ 7 ಮ್ಯಾಚ್ಗೆ 6 ಮ್ಯಾಚ್ ನ ಗೆದ್ದಿರೋದು ಕರ್ನಾಟಕ. ಬೆಂಕಿಯಾಗಿ ಆಡ್ತಾ ಇದ್ದಾರೆ. ಇದೇ ತರ ಕರ್ನಾಟಕನು ಒಳ್ಳೆ ಪರ್ಫಾರ್ಮೆನ್ಸ್ ನ ಮಾಡ್ಲಿ. ಈ ಸಲ ಅಟ್ಲೀಸ್ಟ್ ವಿಜಯ್ ಹಜಾರೆ ಟ್ರೋಫಿಲಿ ಇದೇ ತರ ಆಡ್ತಾ ಹೋಯ್ತು ಅಂತ ಅಂದ್ರೆ ಬೆಂಕಿಯಾಗಿ ಕ್ವಾಲಿಫೈ ಆಗಿ ಒಳ್ಳೆ ಬೆಂಕಿ ಮ್ಯಾಚ್ ನ ಆಡಿ ಅಟ್ಲೀಸ್ಟ್ ವಿಜಯ್ ಹಜಾರೆ ಗೆಲ್ಲಿ ಅಂತ ಹೇಳ್ತಾ, DDP ಫಾರ್ಮ್ ಅಂತೂ ಬೆಂಕಿ ಗುರು. 15 4 2 6 ನ ಹೊಡೆದಿದ್ದಾರೆ. ಬಾಕಿ ಮ್ಯಾಚ್ ಅಲ್ಲೂ ಕೂಡ ಇದೇ ತರ ಪರ್ಫಾರ್ಮೆನ್ಸ್ ನ ಮಾಡಿ RCB ಗೆ ವೆರಿ ಫಸ್ಟ್ ಮ್ಯಾಚ್ ಇಂದಾನೆ ಪ್ಲೇಯಿಂಗ್ 11 ಅಲ್ಲಿ ಇರ್ಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋನ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ನೋಟಿಫಿಕೇಶನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.